ರೀ ರೀ ಏನು ಯೋಚನೆ ಮಾಡಕತ್ತಾರ ಇವ್ರ ಏನ್ರಿ? ಹಾಂ 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 ಹೇಳ ಈಗಿನ ಅಲ್ರಿ ನಾ ಇಷ್ಟು ಕರಿಯಾಕತ್ತೀನಿ ಮೈಯಾಗ ಅರಿವಿಲ್ದಂಗ ಏನು ಯೋಚನೆ ಮಾಡಕತ್ತೀರಿ? ಅಲ್ಲ ಒಂದು ಈಟ್ರ ನಿಮಗೆ ನಿಮ್ಮ ಮೇಲೆ ನಿಮ್ಗೆ ಖಬರ್ ಐತನ? ಏನೂ ಇಲ್ಲ. ಯಾಕ್ರಿ ಹಿಂಗೆ ತಲೆ ಕೆಳಗೆ ಮಾಡ್ಕೊಂಡು ಕೂತು ಬಿಟ್ಟಿರಿ? ಏನು ಚಿಂತೆ ಮಾಡಕತ್ತಾರಿ? ಏನು ಹೇಳಿ ದೇವಿ, ಅಲ್ಲ ಮಗಳ ಮನೆ ಮದುವೆ ಇನ್ನೊಂದು 4 ದಿನ ಉಳಿತು. ಹೆಂಗ ಅಂತ ಚಿಂತೆ ಬಂದೈತಿ. ಏನು ಮಾಡ್ಬೇಕನ್ನೋದು ತಿಳಿವತ್ತು. ಅಲ್ಲ ಏನು ಮಾಡ್ಲಂತೇನ, ಮೊನ್ನೆ ಸಾಲ ಸಾಕಷ್ಟು ಆಗೈತಿ. ಈಗ ಏನು ಮಾಡ್ಲಿ ಅಂತ ತಿಳಿವತ್ತು ದೇವಿ. ಅಲ್ಲ ಏನು ಮಾಡ್ಬೇಕಂತನೂ ತಿಳಿವತ್ತು. ಅವ್ರು ನೋಡ್ರಿ ಏನೂ ಕೊಡಬೇಡ ಅಂತಾರ. ನಾವು ಏನು ಕೊಡ್ದಿರ ಹೆಂಗ್ರಿ, ಹೆಂಗಾರ ಇರಾಕತಿ. ಮೊದಲ ತಗೋರಿ ಚಾ ಕುಡೀರಿ, ಆಮೇಲೆ ಮಾತಾಡೋಂತ್ರೆ. ಕೂಡು ಮಸ್ತಾಗೈತೆ ಚಾ. ನಿನ್ನ ಕೈಯಾಗಿನ ಚಾ ಕುಡ್ದೆ ತಲೆನೋವು ಚಿಂತೆ ಎಲ್ಲ ಬಿಟ್ಟು ಹೊಡ್ದದ್ ನಡೆಸಿದ್ದೀವಿ. ಈ ಮಾತಿಗೇನು ಕಮ್ಮಿ ಇಲ್ಲ. ಅಲ್ಲ ರೀ, ಎಷ್ಟು ಚಿಂತೆ ಮಾಡಾಕತ್ರಿ ಹಂಗ್ರಿ? ಇನ್ನು ನಮ್ಗಿನ್ನ ಒಬ್ಬಾಕಿ ಮಗಳದಾಳ, ಅದ್ರ ಬಗ್ಗೆನೂ ಯೋಚನೆ ಮಾಡ್ರಿ. ಏನ್ರಿ ನೀವು ಈಗ ಇಷ್ಟು ಒಬ್ಬಾಕಿ ಮಗಳಿಗೆ ಚಿಂತೆ ಮಾಡಾಕತ್ರಿ ಹೆಂಗೆ? ಅವ್ರೇನು ಬ್ಯಾಡ ಅಂತ ಯಾರಲ್ಲ. ಏನೋ ಬ್ಯಾಡ ಅಂತ ಹೇಳಿದಾರ, ಹೌದು ನನಗೂ ಗೊತ್ತೈತಿ. ಹಂಗಂತೇಳಿ ಕೆಲಸ ಈಗ ನಾವೆಲ್ಲ ಬಿಟ್ಟು ಹಂಗೆ ಕೊಟ್ರ ಮಗಳು ಮಾರ್ಕೊಂಡ್ರ ಅಂತ ಅನ್ನಂಗಿಲ್ಲನ. ಅದಕ್ಕೆ ನನಗಡೆ ಅವ್ರ ಕಡೆ ರೊಕ್ಕ ಇಸ್ಕೊಳಕ್ಕೂ ಇಷ್ಟ ಇಲ್ಲ, ಮತ್ತು ನನ್ನ ಮಗಳಿಗೆ ರೊಕ್ಕಕ್ಕೆ ಕೊಡಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಮಗಳು ಮಾರ್ಕೊಂಡು ಅನ್ನೋ ಕೆಟ್ಟ ಶಬ್ದ ನಂಗೆ ಬೇಡ. ಹಂಗೆ ನನ್ನ ಮಗಳು ಅವ್ರು ಮುಂದಾಗಿರೋದು ಬೇಡ. ನಾ ಒಂದು ಮಾತು ಕೇಳ್ತೀನಿ, ನೀ ಹ್ಞೂ ಅಂದ್ರೆ ನಾ ಇದನ್ನು ಮಾಡ್ತೀನಿ. ಏನಂತಿ? ಏನು ಹೇಳ್ರಿ, ಏನದು? ಏನಿಲ್ಲ, ಈ ಮನಿನ ನಾನು ಒತ್ತ್ಯಾಗ ಇಡಕ್ಕೆ ಕೇಳೀನಿ. ಭಾಳ ಕೊಡೋಂಗಿಲ್ಲ ಒತ್ತ್ಯಾಗ. ಏನು ಒಂದು ಅಷ್ಟೇ 1 ಲಕ್ಷ ಕೊಡ್ತಾರೆ. ಅದು ಎದಕ್ಕೂ ಹತ್ತಂಗಿಲ್ಲ, ಸಾಲಂಗಿಲ್ಲ. ಅದಕ್ಕೆ ಇದೇನಿಲ್ಲ ಅಂದ್ರೂ ಹಳೆ ಕಾಲದ ಮನೆ, ಬಾಗಲ್ದಾಗ ಹಿತ್ತಲಾಗ ಮುಚ್ಚಿ ಕಡೆ ಅಂದ್ರೆ ಒಂದು 3 ರಿಂದ 4 ಗುಂಟೆ ಜಾಗ ಐತಿ. ಅದಕ್ಕೆ ಇದನ್ನು ಮಾರಿಬಿಡೋಣಂತ. ರೀ, ಏನು ಹೇಳಕತ್ತೀರಿ ನೀವು? ಮನಿ ಮಾರಿ ಎಲ್ಲಿ ಹೋಗೋದು? ಏನ್ರಿ ಹೇಳಕತ್ತೀರಿ ನೀವು? ಮನಿ ಮಾರಿ ಎಲ್ಲಿ ಹೋಗೋದು? ಅಲ್ಲ, ಇರೋದ ನಮಗೆ ಒಂದು ಮನಿ, ನಾವು ಮಂದಿ ಹೊಲ ಮಾಡಿದೇವಿ ಅಂತದ್ರಾಗ ಈ ಮನಿ ಮಾರಿ ಎಲ್ರಿ ಹೋಗೋದು? ಬ್ಯಾಡ್ರಿ, ಬೇಡ. ಇನ್ನೇನು ಮಾಡೋದು, ಏನು ಮಾಡೋದು ಹೇಳಿ ಮತ್ತೆ? ಮಗಳು ಮದ್ವೆ ಹಂಗೆ ಇರಕ್ಕತ್ತನ. ಹಂಗಂತ ಇರೋ ಒಂದು ಮನಿ ಕೊಟ್ಟು ಎಲ್ಲಿ ಹೋಗೋದ್ರಿ? ಎಲ್ಲಾದ್ರೂ ಸಾಲ ತೆಗೆದ್ರಾತು ಬಡ್ಡಿ ಹಂಗ, ಆದ್ರೆ ಮನಿ ಮಾತ್ರ ಮಾರೋದು ಬ್ಯಾಡ್ರಿ. ಇಲ್ಲ ದೇವಿ, ನಾನಂತೂ ಮನಸ್ಸಿನಾಗ ಅನ್ಕೊಂಡ್ಬಿಟ್ಟೇನಿ, ಮಾಡಿದ್ರೆ ಮನೆ ಮಾರಬೇಕು. ಇಲ್ಲಂದ್ರೆ ಏನು ಮಾಡೋದಿನ, ಏನು ಮಾಡೋಕ್ಕಾಗಲ್ಲ. ಯಾಕ ಓಹ್, ಬಾಪ, ಬಾ, ಈಗ ಬಂದೇನ? ಬಾ, ಬಾರ ಬಸ್ಕೊಂಡ್ರಿ. ಮಾವ ಆರಾಮದೇನ? ಹ್ಞೂ ಪಾಪಸು ಆರಾಮದೇನ. ಬಾ, ಈಗ ಬಂದೇನ? ನಿಮ್ಮ ಮಾವನ ಬಂದ್ಲನ ಅತ್ತಿ? ಇಲ್ಲ ಮಾವ, ನಾನ ಮನೆ ಕಡೆ ಬಂದು ಹೋದ್ರ ಅದನ್ನ ಬನ್ನಿ. ಅದು ಯಾಕ ನಾ ಒಂದು ವಿಷಯ ಹೇಳ್ಬೇಕಿತ್ತು ನೀನು ಮುಂದೆ. ನೀನು ನನ್ನ ಮೇಲೆ ತಪ್ಪು ತಿಳ್ಕೊಬೇಡವ. ಮತ್ತು ನೀ ತಪ್ಪು ತಿಳ್ಕೊಂಡು ನಾಳೆ ಈ ವಿಷಯ ನಿಮಗೆ ಗೊತ್ತಾಗಿ ಎಲ್ಲಿ ಮತ್ತು ನಾಳೆ ನನ್ನ ಮೇಲೆ ಅನುಮಾನ ಪಡೋದು ಸರಿಯಲ್ಲ. ಅದಕ್ಕೆ ಮಾವ, ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕಿತ್ತು. ಏನು ಹೇಳಿ ಬಸ್ಸು, ಏನದು? ಯಾಕ ಈ ಮನೆ ಮಾರಕ್ಕೆ ಹೋಗ್ಬೇಡ್ರಿ. ಈ ಮನೆ ಇಲ್ಲೇ ಇರಲಿ. ಯಾಕಂದ್ರೆ ನಿಮಗಂತ ಇರೋದು ಇದೊಂದೇ ಮನೆ ಅಕ್ಕ. ಮನೆ ಮಾರಿ ಏನು ಮಾಡ್ತೀರಿ ಮಾವ? ಅದಕ್ಕೆ ನಾ ಹೇಳೋದು ಏನಂದ್ರೆ, ನಂದು 1 ಎಕರೆ ಹೊಲ ಐತಲ್ಲ, ಅದನ್ನು ಮಾರಿಬಿಡ್ತೀನಿ. ಹಾಂ, ಅಂದ್ರೆ ನೀನು ಏನೂ ತೊಗೊಂಡಿಲ್ಲ ತವ್ರ ಮನೆಯಾಗಿಂದ. ಅದಕ್ಕೆ 1 ಎಕರೆ ನನ್ನ ಹೆಸ್ರಿಗೈತಿ, 1 ಎಕರೆ ಅವ್ವನ ಹೆಸ್ರಿಗೈತಿ. ಅವ್ವನ ಹೆಸ್ರಲ್ಲಿರೋದು ಹೊಲನ ಮಾರಿಬಿಡ್ತೀನಿ. ನನ್ನ ಹೆಸ್ರಲ್ಲಿರೋದು 1 ಎಕರೆ ಇಟ್ಕೊತೀನಿ. ಅದು ನಮಗೆ ಅವು ಹೊಟ್ಟಿಗೆ ಉಣ್ಣಾಕತ್ತೈತಿ. ಅದನ್ನು ಅವ್ವನ ಹೆಸ್ರಲ್ಲಿ ಇರೋದು ನೀ ತೊಗೊಕ್ಕ. 1 ಎಕರೆ ಮಾರಿದ್ರೆ ಈಗ ಏನಿಲ್ಲ ಅಂದ್ರೆ ಕಮ್ಸೆ ಕಮ್ ಒಂದು 25 ತನಕ ಬರ್ತೈತಿ. ಈಗೇನು ಇದಕ್ಕೆ ರೇಟಿಗೆ 25 ಅಕ್ಕ ಬರ್ತೈತಿ ಅಕ್ಕ. ಅದು ರೋಡ್ಗೆ ಎತ್ತಿ ಐತಿ. ನಾಳೆ ಅದು ಇದು ಪ್ಲಾಟ್ ಗಿಟ್ ಹಾಕವ 30 ತನಕ ಬರ್ತೈತಿ. ಅದನ್ನು ಮಾರಿರ ನೀನು ದೊಡ್ಡ ಮಗಳಿಗೆ 15, ಸಣ್ಣ ಮಗಳಿಗೆ 15 ಇಡ್ಬೋದಕ್ಕ. ಅಲ್ಲ ಇರೋದು ಈ ಮನೆ ಮಾರಿ ನೀವು ಬೀದಿಯಾಗ ಬಂದು ನಿಂದ್ರೋದು ಚಲೋ ಅಲ್ಲಕ್ಕ, ಚಲೋ ಅಲ್ಲ. ಹಂಗೆ ನೀವು ಮನೆ ಮಾರಿರೋ ಅಂತ ಇಟ್ಕೋರಿ, ನಾನು ಹೋಗಿ ಕರ್ಕೊಂಡು ನಮ್ಮ ಮನೆಗೆ ಇಟ್ಕೋಬೋದು. ಅದು ಇಲ್ಲ ಅಂತ ಹೇಳಂಗಿಲ್ಲ ಅಕ್ಕ. ಆದ್ರೆ ಒಂದು ವೇಳೆ ನಾಳೆ ನಮ್ಮ ಮದುವೆ ಆದ್ಮೇಲೆ ಬಂದ ಹೆಂಡ್ತಿ ಬಂದ ಬೀಗರು ನಾಳೆ ನಿಮ್ಮ ಮೇಲೆ ಒಂದು ಏನೂ ಅನ್ಬಾರ್ದಲ್ಲ. ನಮ್ಮ ಅಕ್ಕ ಹಿಂಗಿದ್ಲ, ಹಿಂಗೆ ಮಾಡಿದಾಳ ಅಂತ ಯಾವತ್ತೂ ಬರಬಾರ್ದಕ್ಕ. ಅದಕ್ಕೆ ನಾ ಏನು ಹೇಳ್ತೀನಂದ್ರೆ, ನೀನು ಈ ಮನೆ ಮಾರಬೇಡ ಮಾವ. ನಂದು ಏನೈತಲ್ಲ ಹೊಲ ನನ್ನ ಹೆಸ್ರಿಗೆ ನಮ್ಮ ಅಪ್ಪ ಹಚ್ಚಾನ, ಅದನ್ನು ನಮ್ಮ ಅಕ್ಕಗೆ 1 ಎಕರೆ ನಾ ಕೊಡ್ತೇನೆ, 1 ಎಕರೆ ನನಗೆ ಇಟ್ಕೊತೀನಿ.
ನಮ್ಮ ಅವ್ಗೊಂದು ಎಕರೆ ನನಗೊಂದು ಎಕರೆ ಅಂತ ನಮ್ಮ ಅಪ್ಪ ಇಟ್ಟಿದ್ದ. ನಮ್ಮ ಅವ್ಗಾರ ಎದಕ್ಕೆ ಬೇಕು? ಇನ್ನೇನು ಆಕೆ ಇರೋಷ್ಟು ದಿನಾನು ನಮ್ಮ ಜೊತೆನೇ ಸಂತೋಷವಾಗಿರ್ತಾಳೆ. ಆಕೆ ನಮ್ಮ ಜೀವ ನೆನೆಸ್ದಾಗ ಮಗಳ ಮನೆಗೆ ಬರ್ತಾಳೆ, ಇದ್ಕೊಂಡು ಹೋಗಲಿ. ಆದ್ರೆ ಆ ಹೊಲ ತೊಗೊಂಡು ನಾನೇ ಏನು ಮಾಡಲಿ? ಎಲ್ಲ ನಾನು ತಿಂದ್ರೆ ನಮ್ಮ ಅಕ್ಕ ಒಂದಿನೂ ನನ್ನ ತವ್ರ ಮನೆಯಿಂದ ನನಗೆ ಇದನ್ನು ಕೊಡಂತ ಅಂದಿಲ್ಲ. ನಾನೇ ಏನೋ ನಮ್ಮ ಅಕ್ಕನ ಮಗಳನ್ನ ಮದುವೆ ಆದ್ರೆ ಆಯ್ತು ಅಂತೇಳಿ ನಾ ಅಂದ್ಕೊಂಡಿದ್ನಿ. ಆದರೆ ನನ್ನ ಹಣೆ ಬರೆದಾಗ ನಮ್ಮ ರಾಣಿ ಬರ್ತಿಲ್ಲ. ನಾನ ಏನು ಮಾಡಲಿ ಮಾವ? ಅದಕ್ಕೆ ಮಾವ ಅಷ್ಟು ಮಾಡಿರಿ. ನಾನು ಅದನ್ನು ಮಾರಾಕಿಟ್ಟನಂತ ಅವ್ನ ಮುಂದೆ ಹೇಳ್ತೇನೆ. ಹೇಳಿ ಅದನ್ನು ಮಾರಿ ಮದುವೆ ಮಾಡಿರತ್ತೆ. ಬಸಪ್ಪ, ಏನು ಹೇಳಕತ್ತೀವೋ? ಅದನ್ನ ಅಪ್ಪ ಅವನ ಹೆಸರಿಗೆ ಹಚ್ಚಾನ. ಗೊತ್ತೈತಲ್ಲ, ನಾಳೆ ವಯಸ್ಸಾದ್ಮೇಲೆ ಅವ್ಗ ಯಾರು ನೋಡ್ಕೊಲ್ಲ ಅನ್ನೋ ಕಾರಣಕ್ಕೆ ಅಪ್ಪ ಅದನ್ನು ಅವನ ಹೆಸರಲ್ಲೇ ಇಟ್ಟಿದ್ದಾನೆ. ಅದನ್ನು ಮಾರಿ ಬೇಡ ಬಸಪ್ಪ. ಅವೊಂದು ತಿನ್ನೋ ಅನ್ನದ ಹೊಲನ ಮಾರಿ ಅದ್ರಾಗ ಪೀಕ ಬೆಳೆ ಬೆಳೆ ಚಲೋ ಬರ್ತೈತಪ್ಪ. ತಿನ್ನೋ ಅನ್ನನ ಮಾರಬಾರ್ದಪ್ಪ. ಅದು ನಮ್ಗೆ ಹೊರ ಕೊಡೋ ಭೂಮಿ ಐತಿ. ಅದನ್ನು ಮಾರಿ ಎಲ್ಲಿ ಬೀದಿಗೆ ಹೋಗೋದನಪ್ಪ? ಬೇಡ ಬಸಪ್ಪ, ಬೇಡ. ಆತೇಕ ನಿನಗೆ ಅವನು ಹೊಲ ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ನಮ್ದು ನಡುಗುರಾಗೈತಿ, ಅಲ್ಲಿ ಗುಡ್ದಾಗೈತೆ ಅದು ಹೊಲ. ಅದು ಭಾಳ ಕಮ್ಮಿ ಹೊಕ್ಕೈತಕ್ಕ. ಅದಕ್ಕೆ ನಾ ಇದನ್ನು ಕೊಡೋಣ ಅಂದ್ಕೊಂಡಿನಿ. ಬೇಡ, ಇದು ನಿಂಗೆ ನೀರಾವರಿದು ಕೊಡೋದ್ರ ಹುಡುಗತಿ ಇಷ್ಟ ಇಲ್ಲಾಂದ್ರೆ ಏಕ ಅದನ್ನು ಕೊಡೋಣ. ಲಾಸ್ಟ್ ಒಂದು 25 ತನಾರ ಹೊಕ್ಕತಿ, ಭಾಳ ಮಾಡ್ರಿ 20ಕ್ಕೆ ಬರ್ತೈತಿ. ಆಕಿ ಒಂದು 10, ಆಕಿ ಒಂದು 10 ಅಕ್ಕವಾಗ ಅದನ್ನು ತೊಗೊರಕ್ಕ. ನಾನು ಅವೊಂದು ಹೊಲ ನಾ ತೊಗೋತೇನೆ. ಇದಕ್ಕೂ ಬೇಡ ಅನ್ಬೇಡ್ರಿ. ಇದ್ರ ಮೇಲೆ ನಾನು ಆಗೈತೆ ನೋಡಿ ಮಾವ. ಬಸಪ್ಪ, ಆನಿ ಪಾನಿ ಹಾಕ್ಬಿಡಪ್ಪ. ಅಲ್ಲ, ಇನ್ನೂ ನಿಮ್ಮ ಅವ್ವನ ಜೊತೆ ಮಾತಾಡಿಲ್ಲ, ನೀ ಆನಿ ಪಾನಿ ಹಾಕತ್ತಿಲ್ಲ ಅಂದ್ರೆ ಈ ಮನೆಗೆ ಬಂದಮೇಲೆ ಕಲಿಸಿ ಪಾಪ ಹುಡುಗನ ಹತ್ರ, ತಿಳಿದ ಹುಡುಗನ ಅರಿದ ಹುಡುಗನ ಹತ್ರ ಹೊಲ ಬರೆಸ್ಕೊಂಡ್ರು ಅಂತ ಅನಿಸ್ಕೊಳ್ಳೋದು ಬೇಡಪ್ಪ. ನಮ್ಗೆ ಯಾರ್ದು ತಿಂದ ಅಭ್ಯಾಸ ಇಲ್ಲ. ನಮ್ಮದು ನಾವು ದುಡ್ಡು ತಿಂತೀವಿ. ಸಾಲನೋ ಸೂಲನೋ ನಮ್ಮ ಮಕ್ಕಳು ಮದುವೆ ನಾವು ಮಾಡ್ತೀವಿ. ಹೆಂಡತಿ ಮನೆಗಿಂದ ರೊಕ್ಕ ತೊಗೊಂಡು ಬಂದು ಇದನ್ನು ಮಾಡಿದ ಅನಿಸ್ಕೋದು ನನಗೆ ಇಷ್ಟ ಇಲ್ಲಪ್ಪ, ಇಷ್ಟ ಇಲ್ಲ. ಮಾವ, ಇನ್ನು ಒಂದು ಮಾತು ಮಾತಾಡ್ದಂಗೆ ಇನ್ನೇನ್ರ ನೀವು ಮಾತಾಡ್ರೆ ನನ್ನ ಮೇಲೆ ಆನಿ ಮಾವ. ನನಗೆ ಈ ಮನೆಗೆ ಕಾಲಿಡ್ಬೇಕಂತಂದ್ರೆ ನಮ್ಮ ರಾಣಿ ಮದುವೆಗೆ, ನಮ್ಮ ಮೇಘನ ಮದುವೆಗೆ 10 ಲಕ್ಷ ರೂಪಾಯಿ ಅದ್ರ ಕಡೆಯಿಂದ ನನ್ನ ಕಡೆಯಿಂದ ತೊಗೊಳಬೇಕು. ನೀವು ಅವಲ ಮಾರಿ ಅದಷ್ಟಕ್ಕೆ ಬರತೈತೆ, ನೀವು ತೊಗೊಳಬೇಕು. ಇಲ್ಲ ಅನ್ಬಾರ್ದು. ಯಾಕಕ್ಕ ಕಣ್ಣೀರು ಹಾಕಾಕತ್ತಿ? ಅಲ್ಲ, ನೀ ಅಳೋ ಅಂಥದ್ದು ಏನಾಗೈತಿ ಈಗ? ನೀ ಯಾಕೆ ಅಳಾಕತ್ತಿ? ಯಪ್ಪ, ನನ್ನ ತಮ್ಮನ ನಂಗೆ ಈ ಮನೆ ಮಾರಾಕ ಬಿಲ್ಕುಲ್ ಇಷ್ಟ ಇರಲಿಲ್ಲಪ್ಪ. ದೇವ್ರು ಬಂದಂಗೆ ಮಂದ್ಯ ನನ್ನ ತಮ್ಮ. ಯಾರಲ್ಲ, ಎಲ್ಲರೂ ತವ್ರ ಮನ್ಯಾಗ ತಮ್ಮಗಳು ದಾಯಾದಿಗಳು ಇದ್ದಂಗೆ ಇರ್ತಾರೆ. ಆದ್ರೆ ಹಂಗಂತ ಎಲ್ಲರೂ ಅಂತಲ್ಲ. ಕೆಲವರು ಯಾಕೆ ತಂಗಿ ಮನೆಗೆ ಕೊಡ್ಬೇಕು, ಅಕ್ಕನ ಮನೆಗೆ ಕೊಡ್ಬೇಕು, ಅವ್ರ ಗಂಡನ ಮನ್ಯಾಗ ಅವ್ರಿಗೆ ರಗಡ್ ಇರ್ತೈತಿ. ಮತ್ತು ನಮ್ಮ ಮನೆದು ಬರ್ತಾವ, ಅವಕ್ಕೇನು ಬಿಡಗಾಸು ಕೊಡೋದು ಬೇಡ, ಹೋದಾರಿದ್ದ ಅದು ಮಾಡೋದು ಬೇಡ ಅನ್ನೋ ಈಗಿನ ಕಾಲದಾಗ ನೀನು ಹಾಂ 1 ಎಕರೆ ಹೊಲ ತಗೋಕ, ಇಲ್ಲಾಂದ್ರೆ ನನ್ನ ಮನೆ ಕಾಲಿಡೋಲ್ಲ ಅಂತೀಯಲ್ಲ. ನೀನಂತ ತಮ್ಮ ಸಿಕ್ಕಿದ್ದು ನನ್ನ ಪುಣ್ಯ, ನನ್ನ ಪುಣ್ಯ. ಒಂದು ವಿಷಯ ಹೇಳ್ತೀನಿ, ನನ್ನ ಗಂಡ ಒಪ್ತಾನೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅದು ಅದು ನನ್ನ ಮಗಳು ಮೇಘನ ನಿನ್ನ ಕೊಟ್ಟು ಮದುವೆ ಮಾಡ್ತೇನೆ. ನಿನ್ನಂಥ ಒಳ್ಳೆ ಗಂಡ ನನ್ನ ಮಗ ಸಿಗೋದಿಲ್ಲ, ನನ್ನ ಮಗಳಿಗೆ ಸಿಗೋದಿಲ್ಲ. ಅಕ್ಕ, ಮೇಘ ಸಣ್ಣಕ್ಕೆ ಕಳಕ್ಕ? ಎಷ್ಟು ಸಣ್ಣಕ್ಕೆ ಕಳ್ಳ, ಎಷ್ಟು ಸಣ್ಣಕ್ಕೆ ಕಳ್ಳ. ಭಾಳ ಮಾಡ್ರೆ ಒಂದು ನಿನ್ಕಿಂತ 10 ವರ್ಷಕ್ಕೆ ಸಣ್ಣಕ್ಕೆಲ್ಲ ಇರಲಿ. ಈಗಿನ ಕಾಲದಾಗ 10 ವರ್ಷಕ್ಕೆ ಹೆಂಡತಿಗಿಂತ ಗಂಡ ಹೆಚ್ಚ, ಗಂಡನಿಗಿಂತ ಹೆಂಡತಿ ಹೆಚ್ಚ. ಈಗ ವಯಸ್ಸು ಲೆಕ್ಕ ನೋಡತ್ತಿಲ್ಲ, ಒಳ್ಳೆ ಮನಸ್ಸು ನೋಡತ್ತಾರ. ನಿನ್ನಂಥ ಒಳ್ಳೆ ಮನಸ್ಸು ಹುಡುಕೊಂತ ಹೊರಗೂ ಸಿಗೋದಿಲ್ಲ. ನನ್ನ ಮಗಳನ್ನ ನಿನಗ ಕೊಡ್ತಾನೆ, ಇದು ಮಾತ್ರ ನನ್ನ ಮಾತು. ದೇವಿ ರೀ, ನೀವು ಸುಮ್ಮನೆ ರೀ. ಅಲ್ಲ, ಇಷ್ಟು ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನ್ರಿ? ಅಲ್ಲ, ನಮ್ಮ ಕಷ್ಟಕ್ಕೆ ಹೊಲನ ಮಾರಕ್ಕೆ ನಿಂತಾನ. ನಮ್ಮ ಅವ್ಗಳಿಗೆ ಏನು ಕಡಿಮೆ ಆಗೈತಿ? ಇರಾಕ ಮನೆ ಐತಿ. ಹಾಂ, ನಮ್ಮ ತಮ್ಗೆ ನೋಡಕ್ಕೆ ಕರ್ಗದಾನ ಅಷ್ಟೆ, ಆದ್ರೆ ಅವ್ನ ಮನಸ್ಸು ಭಾಳ ಚಲೋ ಐತ್ರಿ. ಕರ್ಗದಾನಂತ ಮಗಳನ್ನ ಕೊಡೋಕೆ ಒಪ್ಲಿಲ್ಲ. ಅಲ್ಲ, ನಮ್ಮ ರಾಣಿಗೆ ದೋಷ ಐತಂತ ನಮ್ಮ ಮನೆಗೆ ಕೊಡಲೇ ಇಲ್ಲನ. ಯಾಕೆ ಗೊತ್ತೈತನ? ನಮ್ಮದು ವಂಶ ಬೆಳಗ್ಬೇಕಲ್ರಿ. ನಮ್ಮ ರಾಣಿಗೆ ಮಕ್ಳು ಆಗಲಿಲ್ಲ ಅಂದ್ರೆ ಆ ವಂಶ ಬೆಳಗೋದಿಲ್ಲ. ಲಾಸ್ಟ್ ನಮ್ಮ ತಮ್ಮನ ಕಾಲಕ್ಕೆ ವಂಶ ಮುಗಿಬಾರ್ದು ಅನ್ನೋ ಆಸೆಗೆ ನಮ್ಮ ರಾಣಿನ ಅಲ್ಲಿ ಕೊಡಲೇ ಇಲ್ಲ. ಆದ್ರೆ ನನ್ನ ಮೇಘನ, ನನ್ನ ಮಗಳನ್ನ ನಾನು ನಮ್ಮ ಬಸಪ್ಪಗೆ ಕೊಡ್ತೇನೆ. ಬೇಡಕ್ಕ, ದುಡುಕಿ ನಿರ್ಧಾರ ತಗೊಂಡು ಮಾತು ಕೊಡೋಕೆ ಹೋಗ್ಬೇಡ. ನನಗೂ ಆಸೆ ಹುಟ್ಟಿಸೋಕ್ಕೂ ಹೋಗ್ಬೇಡ. ಇನ್ನು ಮೇಘನ ಒಂದು ಮಾತು ಕೇಳೋಕೆ ಇನ್ನೂ ಕಲಿತು ಏನೋ ಮುಂದೆ ಏನೋ ಒಳ್ಳೇದು ಮಾಡೋಕ್ಕಿದ್ದಾಳೆ. ಅದಕ್ಕೆ ನೀನು ಈ ಮಾತಿಗೆ ಒಪ್ಕೊಳಕ್ಕೆ ಹೋಗ್ಬೇಡಕ್ಕ. ಮಾವ, ನೀನು ಒಪ್ಕೋಬೇಡ. ನಾನು ಮೇಘ ಹೂ ಅನ್ನೋದ ಏನೂ ಅನಿಸೋಲ್ಲ. ಆದ್ರೆ ನನ್ನ ಮನಸ್ಸಿನಾಗ ಆಸೆ ಹುಟ್ಟಿಸ್ಬೇಡಕ್ಕ. ನನ್ನ ಮನಸ್ಸಿನಾಗ ಏನೇ ಇದ್ರೂ ರಾಣಿ ಇದ್ಲು, ಆದ್ರೆ ಯಾವತ್ತೂ ನಾನು ಮೇಘನ ಆ ಥರ ಅನ್ಕೊಂಡಿಲ್ಲ ಅಕ್ಕ. ನೀ ಅನ್ಕೋಬಿಡು ಬಸು. ನಾ ಮಾತ್ರ
ನನ್ನ ಮಗಳು ಮೇಘಾನ ನಿನಗೆ ಕೊಡ್ತಾನೆ. ಇದು ನನ್ನ ಮೇಲೆ ಆನಿ, ಆ ತಾಯಿ ಚಾಮುಂಡೇಶ್ವರಿ ಮೇಲೆ ಆನಿ. ನನ್ನ ಮಗಳನ್ನ ನಿನಗೆ ಕೊಡ್ತೀನಿ. ಏನಿದು ಮಾವ, ಅಕ್ಕ ಹಿಂಗೆ ಹೇಳಿ ಹೋದ್ಲು. ಅಲ್ಲ, ಇದೇನು ಆಟ ಆಡೋ ವಸ್ತುನ? ಮೇಘನ ಮನಸ್ಸಲ್ಲಿ ಏನು ಆಸೆ ಕನಸು ತುಂಬಿದಾವೋ ಯಾರಿಗೆ ಗೊತ್ತು. ಆಕೆ ಹೋಗಿ ಹೋಗಿ ಕರ್ರಗಿರೋ ನನ್ನನ್ನು ಯಾವಾಗಲೂ ಕರಿಬಸ್ಯ ಕರಿಬಸ್ಯ ಅಂತ ನನ್ನ ಕಿಂಡಲ್ ಮಾಡ್ಕೊತ ಅಡ್ಡಾಡ್ತಿರ್ತಾಳೆ. ಅಂತದ್ರಾಗ ನನ್ನ ಮದುವೆ ಆಕಳ ಮಾವ ಆಕಿ? ಇಲ್ಲ ಮಾವ, ಅಕ್ಕಗೆ ತಿಳಿಸಿ ಹೇಳು. ನಾ ಹೊಲ ಕೊಡ್ತಾನನ್ನೋ ಒಂದೇ ಕಾರಣಕ್ಕೆ ಮೇಘನ ಮದುವೆ ಆಗೋದು ಸರಿಯಲ್ಲ. ಆಕಿ ನನಗಿಂತ ಸಣ್ಣಾಕಿದಾಳೆ. ನಾನೇ ಈ ಥರ ಹಿಂಗೆ ಎಲ್ಲರೂ ನನಗೆ ಈ ಥರ ಮಾಡಕತ್ರ ಎಲ್ಲಾರ ಊರು ಬಿಟ್ಟು ಹೋಗ್ಬಿಡ್ತಾನೆ ಮಾವ. ನಾನು ಊರು ಬಿಟ್ಟು ಹೋಗ್ಬಿಡ್ತೇನೆ. ಲೇ ಬಸ ನಿಂದ್ರು ನಿಂದ್ರು ಬಸ್ಸು. ಬ್ಯಾಡ ಮಾವ, ಆದ್ರೆ ಹೊಲಾನ ನಾಳೆ ಮಾರಕ್ಕೆ ಹೇಳ್ತೇನೆ. ಅದು ಬಂದು ರೊಕ್ಕನ ಮನೆಗೆ ಬಂದು ಮುಟ್ಟಿಸ್ತೇನೆ ಮಾವ. ಬಸ್ಸು, ಛೀ, ಏನು ಮಾತಾಡ್ಬಿಟ್ಲಿಕ್ಕಿ? ಈಕಿ ಬಾಯಾಗ ಯಾಕಿಂತ ಮಾತು ಬಂತು? ಅಲ್ಲ, ನನ್ನ ಮಗಳಿಗೆ ಇವಾಗ ಎಷ್ಟು ಫರ್ಕ್ ಐತಿ. ಅದ್ರಾಗೂ ನನ್ನ ಮಗಳು ಒಪ್ಕೋಬೇಕಲ್ಲ. ಆಕಿಗೆ ಇಷ್ಟ ಇಲ್ದ ಬಲವಂತದಿಂದ ಮದುವೆ ಮಾಡಿ ನಾಳೆ ಒಂದು ಜೊತೆ ಸಂಸಾರ ಮಾಡ್ಬೇಕಲ್ಲ ಆಕಿ. ಏನಿದು? ಆದರೂ ಬಸ್ಸುನಂತ ಒಳ್ಳೆ ಹಳೆಯ ನಮ್ಮ ಹುಡುಕಂತ ಉದುರು ಸಿಗೋದಿಲ್ಲ. ಹಾಂ, ಈ ಮನೇನ, ನಮ್ಮ ಹೊಲಾನ, ಮನಿನ, ಆಸ್ತಿನ ಎಲ್ಲ ನೋಡ್ಕೊಂಡು ಹೋಗ್ತಾನ. ನನ್ನ ಮಗಳು ರಾಣಿ ಆಗಿದ್ರೆ ಬರೋಬ್ಬರ ಆಕಿತ್ತು. ನಾನು ಹೆಂಡ್ತಿನ ಕೊಡಕ್ಕೆ ಮನಸ್ಸು ಮಾಡಲಿಲ್ಲ. ನಮ್ಮ ತಮ್ಮನ ವಂಶ ಬೆಳಗ್ಬೇಕಂತೇಳಿ ಬಿಟ್ಬಿಟ್ಲು. ಈಗ ನೋಡಿದ್ರೆ ಮೇಘನು ಕೊಡ್ತಾನಂತಾಳಲ್ಲ. ಮೇಘ ನೋಡಿದ್ರೆ ಆಗ್ಬೇಕಲ್ಲ ಇವನ್ನ, ಆಗ್ಬೇಕಲ್ಲ ಆಕಿ.